ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್ ರೂಟೀನ್ ನೋಡಿದ್ರೆ ಯೂಶಲಿ ನಮ್ಮ ಗರ್ಲ್ಸ್ದೇ ಅನ್ಸುತ್ತಲ್ಲ, ವುಮೆನ್ಸ್ದೇ ಮಾರ್ನಿಂಗ್ ರೂಟೀನ್ ಇದೇ ಥರ ಇರುತ್ತೆ. ಬಟ್ ನವ ಡೇಸ್ ಇಟ್ಸ್ ಟೂ ಕೋಲ್ಡ್, ಹಾಗಾಗಿ ನನಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ನೈಟ್ ಐ ಹ್ಯಾವ್ ಸಮ್ ಅಲರ್ಜಿ ಟ್ಯಾಬ್ಲೆಟ್ಸ್ ಆ್ಯಂಡ್ ಆಲ್ ದಟ್ ಅಲ್ಲ, ಲೈಕ್ ಬಿಕಾಸ್ ಮೈ ನೋಸ್ ವಿಲ್ ನಾಟ್ ಲೆಟ್ ಮೀ ಸ್ಲೀಪ್ ಪೀಸ್ಫುಲಿ, ಅದಕ್ಕೇ. ಸೊ ಹಾಗಾಗಿ ಈ ಸೀಸನಲ್ಲಿ ಮಾತ್ರ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಎದ್ದೇಳೋದು ನನಗೆ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಒನ್ಸ್ ಎದ್ದ ಮೇಲೆ ಐ ಆಮ್ ರೆಡಿ, ಐ ಆಮ್ ಡನ್. ಯು ಗೈಸ್ ನನ್ನ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ನೀವು ಕೇಳ್ತಾನೆ ಇರ್ತೀರಾ ಲೈಕ್ ಯಾವಾಗಲೂ. ಬಟ್ ನಾನು ಯಾವಾಗಲೂ ಅಷ್ಟೇ, ನನ್ನ ಡರ್ಮ್ಯಾಟ್ ಸ್ಕಿನ್ ಕೇರ್ ರುಟೀನು ನನಗೆ ಒಬ್ಬರು ಡರ್ಮಟಾಲಜಿಸ್ಟ್ ಕೊಟ್ಟಿರೋದು. ಸೊ ಅದನ್ನೆಲ್ಲ ನಾನು ನಿಮಗೆ ಸಜೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಾನು ಡಿಲೇ ಮಾಡಿಕೊಂಡೇ ಬಂದಿದ್ದೀನಿ ನನ್ನ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಹೇಳೋದಕ್ಕೆ. ಬಟ್ ನಾವು ಇಟ್ಸ್ ದ ಟೈಮ್ ಅನಿಸ್ತು. ಬಿಕಾಸ್ ಐ ಹ್ಯಾವ್ ಮೋರ್ ಡಾರ್ಕ್ ಸರ್ಕಲ್ಸ್. ನಾವೀಗ ತುಂಬ ಡಾರ್ಕ್ ಸರ್ಕಲ್ ಜಾಸ್ತಿ ಆಗಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಅ ಪಿಂಪಲ್ ಆಲ್ಸೋ. ಇದೆಲ್ಲ ನನ್ನ ಹಳೇ ಪಿಂಪಲ್ ಮಾರ್ಕ್ಸ್ ಅಥವಾ ಆ್ಯಕ್ನಿ. ಕರೆಂಟ್ಲಿ ಐ ಮೀನ್ ಒನ್ ಆಫ್ ಮೈ ಸ್ಕಿನ್ ಕೇರ್ ರುಟೀನ್ ಟ್ರೀಟ್ಮೆಂಟಲ್ಲಿ ಇದ್ದೀನಿ. ಸೊ ನಾನು ಎಲ್ಲಿ ಟ್ರೀಟ್ಮೆಂಟ್ ತೊಗೋತಿದ್ದೀನಿ ಅಂದರೆ ಕ್ಯೂರ್ ಸ್ಕಿನ್ ಅಂತ ಒಂದು ಆ್ಯಪ್ ಇದೆ. ಆಲ್ ಯು ವಾಂಟ್ ಟು ಡೂ ಇಸ್ ಯು ವಾಂಟ್ ಟು ಡೌನ್ಲೋಡ್ ದಿಸ್ ಆ್ಯಪ್. ಇದು ಪ್ಲೇ ಸ್ಟೋರ್ ಮತ್ತು ಆ್ಯಪ್ ಸ್ಟೋರಲ್ಲಿ ಅವೈಲಬಲ್ ಇದೆ. ಈ ಆ್ಯಪ್ ಡೌನ್ಲೋಡ್ ಮಾಡಾದ್ಮೇಲೆ ಮೇಲಾ ಫೀಮೇಲಾ ಅಂತ ಪ್ರೊಸೀಜರ್ ಬರುತ್ತೆ. ಸೊ ಫೀಮೇಲ್, ಆಬ್ವಿಯಸ್ಲಿ ಫೀಮೇಲ್ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ನಿಮ್ಮದು ಸ್ಕಿನ್ ಕೇರ್ ಬೇಕಾ ಅಥವಾ ನಿಮಗೆ ಹೇರ್ ರಿಲೇಟೆಡ್ ಟ್ರೀಟ್ಮೆಂಟ್ ಬೇಕಾ ಅಂತ ಕೇಳ್ತಾರೆ. ನಂಗೆ ಆಬ್ವಿಯಸ್ಲಿ ಸ್ಕಿನ್ ರಿಲೇಟೆಡ್ ಇದ್ದಿದ್ದರಿಂದ ಸ್ಕಿನ್ ಅಂತ ಸೆಲೆಕ್ಟ್ ಮಾಡಿದೆ. ಇದಾದ್ಮೇಲೆ ಸರ್ಟನ್ ಕ್ವೆಶನ್ಸ್ ಕೇಳ್ತಾರೆ ನಿಮ್ಮ ಸ್ಕಿನ್ ರಿಲೇಟೆಡ್, ಲೈಕ್ ಏನು ಪ್ರಾಬ್ಲಮ್, ಎಷ್ಟು ದಿನದಿಂದ ಇದೆ, ಆ್ಯಂಡ್ ವಾಟ್ ಈಸ್ ಯುವರ್ ಕನ್ಸರ್ನ್, ಹೌ ಈಸ್ ಯುವರ್ ಸ್ಕಿನ್ ಟೈಪ್. ಸೊ ಆಲ್ ದಟ್ Q&A ಥರ ಎಲ್ಲ ಆದಮೇಲೆ ನಮ್ಮದು ಸ್ಕಿನ್ದು ಫೋಟೋ ಬೇಕಾಗುತ್ತೆ. ಬಿಕಾಸ್ ಅವ್ರು ನೋಡಬೇಕಲ್ಲ ನಮ್ಮದು ಪ್ರಾಬ್ಲಮ್ಯಾಟಿಕ್ ಏರಿಯಾ ಏನಿದೆ ಆ್ಯಂಡ್ ನಮ್ಮ ಫೇಸ್ ಹೆಂಗಿದೆ, ವಾಟ್ ಈಸ್ ದ ಪ್ರಾಬ್ಲಮ್ ಅಂತ. ಸೊ ನಾವು ಅದಕ್ಕೆ ಫೋಟೋ ತೆಗಿಬೇಕಾಗತ್ತೆ. ಫ್ರಂಟ್ ಮತ್ತು ಸೈಡ್ ಪೋಸ್ ಎರಡು ತಗೊಳುತ್ತೆ ಆ್ಯಂಡ್ ಅಲ್ಲೇ ಡಿಟೆಕ್ಟ್ ಆಗುತ್ತೆ ನಮ್ಮ ಫೇಸಲ್ಲಿ ಡಾರ್ಕ್ ಸರ್ಕಲ್ ಆಗಿರ್ಬೋದು, ಡ್ರೈನೆಸ್ ಆಗಿರ್ಬೋದು, ಮತ್ತು ಆ್ಯಕ್ನಿ ಸ್ಪಾಟ್ಸ್ ಎಲ್ಲಾನು ಅದು ಮಾರ್ಕ್ ಮಾಡಿ ನಮಗೆ ತೋರಿಸುತ್ತೆ ವಾಟ್ ಆರ್ ಆಲ್ ದ ಪ್ರಾಬ್ಲಮ್ಸ್ ವಿ ಹ್ಯಾವ್ ಅಂತ. ಇದಾದಮೇಲೆ ನಮ್ಮ ರಿಪೋರ್ಟ್ ಬರುತ್ತೆ. ನಮ್ಮ ಡಾಕ್ಟರ್ ನಮ್ಗೆ ಯಾರು ಇವಾಗ ನಮ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಆ ಡರ್ಮಟಾಲಜಿಸ್ಟ್ ಡಾಕ್ಟರ್, ಅದ್ರ ಕೆಳಗಡೆ ನಮ್ಮ ಪಿಕ್ಚರ್ ಆ್ಯಂಡ್ ನಮ್ಮದು ಹೆಂಗಿದೆ ನಮ್ಮ ಸ್ಕಿನ್ಸು, ಆಲ್ ದಟ್ ಲೈಕ್ ಆ್ಯಂಡ್ ಮೆಡಿಕಲ್ ರಿಪೋರ್ಟ್. ಆದಮೇಲೆ ನಾವು 1 ಮಿನಿಟ್ 2 ಮಿನಿಟ್ ವೆಯ್ಟ್ ಮಾಡಬೇಕು. ಬಿಕಾಸ್ ಡರ್ಮ್ಯಾಟ್ಗೆ ಹೋಗುತ್ತೆ ನಮ್ಮ ರಿಪೋರ್ಟು. ಇದಾದಮೇಲೆ ಡರ್ಮ್ಯಾಟ್ ನಮ್ಮ ರಿಪೋರ್ಟ್ ನೋಡಿ ನಮಗೆ ಸ್ಪೆಸಿಫೈ ಆಗಿರೋ ಮೆಡಿಸಿನ್ಸ್ ಕೊಡ್ತಾರೆ. ಇದು ನನ್ನ ಡರ್ಮ್ಯಾಟ್ ನನಗೆ ಸ್ಪೆಸಿಫೈ ಆಗಿ ಕಸ್ಟಮೈಸ್ ಮಾಡಿರೋ ಮೆಡಿಕಲ್ ಕಿಟ್. ನನ್ನ ಡರ್ಮ್ಯಾಟ್ ನನಗೆ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಇದು ಒಬ್ರಿಂದ ಒಬ್ರಿಗೆ ಡಿಫರ್ ಆಗುತ್ತೆ. ಇದಿಷ್ಟು ನನ್ನ ಸ್ಕಿನ್ ಕೇರ್ ರುಟೀನ್ಗೆ ನನಗೆ ಕಾಸ್ಟ್ ಆಗಿದ್ದು 1500. ಜೊತೆಗೆ ನಿಮಗೆ ಎಕ್ಸ್ಟ್ರಾ ಕೂಪನ್ ಕೋಡ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ನನ್ನ ಕೂಪನ್ ಕೋಡ್ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ನೀವು ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಒನ್ಸ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮಾಡಾದ್ಮೇಲೆ ನನ್ನ ಈ ಕಸ್ಟಮೈಸ್ಡ್ ಕಿಟ್ಟಲ್ಲಿ ನನಗೆ 4 ಪ್ರಾಡಕ್ಟ್ ಸಿಕ್ಕಿದೆ. ಫಸ್ಟ್ ಒನ್ ಈಸ್ ಅ ಕ್ಲೆನ್ಸರ್ ಫೇಸ್ ವಾಶ್. ಇದು ನಾನು ಬೆಳಗ್ಗೆ ಮತ್ತು ರಾತ್ರಿ 2 ಟೈಮು ಫೇಸ್ ವಾಶ್ ಮಾಡ್ತೀನಿ. ಇಟ್ಸ್ ಅ ಜಂಟಲ್ ಕ್ಲೆನ್ಸರ್. ದೆನ್ ಐ ಗಾಟ್ ಅ ಸನ್ಸ್ಕ್ರೀನ್ which I apply daily in the morning. Then I have 2 creams which I use at the night. ಏನೇ ಡೌಟ್ಸ್ ಇದ್ರು ಅಥವಾ ಈ ಪ್ರಾಡಕ್ಟ್ಸ್ನ ಹೆಂಗೆ ಯೂಸ್ ಮಾಡಬೇಕು, ಏನು ಎಷ್ಟು ಅಮೌಂಟ್ ಆಫ್ ಪ್ರಾಡಕ್ಟ್ಸ್ ನೀವು ಕ್ರೀಮ್ ಅಪ್ಲೈ ಮಾಡಬೇಕು, ಎಲ್ಲದಕ್ಕೂ ನಿಮಗೆ ಫಾಲೋ ಅಪ್ ಮಾಡ್ತಾರೆ. 1500ಗೆ ಐ ಆಮ್ ಗೆಟಿಂಗ್ 4 ಪ್ರಾಡಕ್ಟ್ಸ್ ವಿತ್ ದ ಡರ್ಮ್ಯಾಟ್ ಟ್ರೀಟ್ಮೆಂಟ್. ಅದ್ರ ಸರ್ವಿಸ್ ತುಂಬಾ ಚೆನ್ನಾಗಿದೆ. ದೆಲ್ ಫಾಲೋ ಅಪ್ ಯು, ದೆಲ್ ಕೀಪ್ ಆನ್ ವಾಟ್ಸಪ್ಪಿಂಗ್, ಚೆಕಿಂಗ್ ಆನ್ ಯು. ಮನೇಲೆ ಕುತ್ಕೊಂಡು ನಿಮ್ಮ ಮನೆ ಡೋರ್ ಸ್ಟೆಪ್ಸ್ಗೆ ಪ್ರಾಡಕ್ಟ್ಸ್ ಬರುತ್ತೆ ಆ್ಯಂಡ್ ಯೋರ್ ಟ್ರೀಟ್ಮೆಂಟ್ ವಿಲ್ ಬಿ ಡನ್. ನೆಕ್ಸ್ಟ್ ನನ್ನ ಅಪಾಯಿಂಟ್ಮೆಂಟ್ ಸ್ಕೆಡ್ಯೂಲ್ ಇರೋದು 1 ಮಂತ್ ಆದಮೇಲೆ. ಬಿಕಾಸ್ ಈಗ ನಾನು 2 ವೀಕ್ಸ್ ಇಂದ ಯೂಸ್ ಮಾಡ್ತಿದ್ದೀನಿ. ರಿಸಲ್ಟ್ ಅಂತೂ ನನಗೆ ಅಮೇಸಿಂಗ್ ಆಗಿದೆ. ಐ ಕ್ಯಾನ್ ಸಿ ದ ಇಂಪ್ರೂವ್ಮೆಂಟ್ಸ್. ಅಟ್ ದ ಸೇಮ್ ಟೈಮ್ ಆ್ಯಪಲ್ಲಿ ನಿಮಗೆ ಸ್ಕಿನ್ ಕೇರ್ ಜೊತೆಗೆ ಫುಡ್ ಡಯಟ್ ಟಿಪ್ಸ್ ಕೂಡ ಕೊಡ್ತಾರೆ. ಅದನ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ರಿಸಲ್ಟ್ ಬೇಗ ಸಿಗುತ್ತೆ. ದಿಸ್ ಪ್ರೊಸೆಸ್ ಇಸ್ ವೆರಿ ಸ್ಮೂತ್ ಯೂಸಿಂಗ್ ದಿಸ್ ಕ್ಯೂರ್ ಸ್ಕಿನ್ ಆ್ಯಪ್, AI ಟೆಕ್ನಾಲಜಿ, ಲೈಕ್ ವಾಟ್ ಆಲ್ ವಿ ಕ್ಯಾನ್ ಡೂ ಅಂತ. ಐ ಆಮ್ ಸೋ ಹ್ಯಾಪಿ. A few moments later. Yeah, I'm super duper glam up and ready. ಎಲ್ಲಿಗೆ ಅಂದರೆ me and my friends we decided to go on a lunch date ಥರ. Maybe we'll go for ಜಯನಗರ. ಜಯನಗರದಲ್ಲಿ ಯಾವ ಪಬ್ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ವಿ ಮೇ ಗೋ ಫಾರ್ ಸಾರಾಯ್, ಬಿಕಾಸ್ ನಾನು ಸಾರಾಯ್ಗೆ ಹೋಗೋಣ ಅಂತ ಅಂದೆ. ಇನ್ನೊಂದು 2-3 ಹೇಳೋದು. ಸಮಥಿಂಗ್ ಇನ್ JP ನಗರನೇ. ವಿಲ್ ನಾಟ್ ಗೋ ಫಾರ್ ಲೈಕ್ ಜಾಮಿಂಗ್ ಗೋಟ್ ಇದೆ ಆ ಥರ. ಆ ರೋಡಲ್ಲಿ ವಿಲ್ ಗೋ ಆ್ಯಂಡ್ ವಿಲ್ ಫಿಗರ್ ಇಟ್ ಔಟ್. ವಾಟ್ ಐ ಆಮ್ ವೇರಿಂಗ್ ಅಂತ ಹೇಳಿ ಶೋ. ನಾನು ಗೆಟ್ ರೆಡಿ ವಿತ್ ಮೀ ಫಿಲ್ಮ್ ಮಾಡಲಿಲ್ಲ. ಈಗ ಅನಿಸ್ತಿದೆ ಫಿಲ್ಮ್ ಮಾಡಬೇಕಿತ್ತು ಅಂತ. ಬಿಕಾಸ್ ಯು ಪೀಪಲ್ ಲವ್ ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್. ಲೆಟ್ ಮೀ ಶೋ ಯರ್. ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ಇದು ಓನ್ಲಿ ಇದು ಟ್ರೌಸರ್ ಪ್ಯಾಂಟು, H&M ಟಾಪ್ ಆ್ಯಂಡ್ ದಿಸ್ ಬ್ಯಾಗ್ ಐ ಗಾಟ್ ರೀಸೆಂಟ್ಲಿ ಇನ್ ನ್ಯೂ ಇಯರ್. ನೋಡಿರ್ತೀರ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸ್ಟೀವ್ ಮ್ಯಾಡನ್ದೇ ಫುಟ್ವೇರ್ ಕೂಡ ಹಾಕಿದೆ. ನೆಕ್ಸ್ಟ್ ಬೇಡ ಅಂತ ಅಂದ್ಬಿಟ್ಟು ವೇರಿಂಗ್ ದಿಸ್ ಪರ್ಲ್ ಫ್ಲಾಟ್ಸ್ ಫ್ರಮ್ ವೆಸ್ಟ್ ಸೈಡ್. This is how I'm looking and this is how my makeup look is, as simple as that.
ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀನಿ, ಯಾಕಂದರೆ ನಾಳೆ ಏಕಾದಶಿ, ನಾಳೆ ಶುಕ್ರವಾರ. ನಾನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಬೆಳಗ್ಗೆ ಲೇಟಾಗಿಬಿಡುತ್ತೆ. ನಾಳೆ ಆದರೆ ಅಗೇನ್ JP ನಗರದಲ್ಲಿರೋ ಟೆಂಪಲ್ಗೆ ಹೋಗೋಣ ಅಂತ ನಾನು ನಿಸರ್ಗ ಬೇರೆ ಮಾತಾಡ್ಕೊಂಡಿದ್ದೀವಿ. ನಾನು ಅವಳು ಬರೀ ಮಾತಾಡ್ಕೊಳ್ಳೋದೇ ಆಗ್ತಿದೆ. ಲಾಸ್ಟ್ ಟೈಮ್ ಮಾತಾಡ್ಕೊಂಡ್ವಿ ಬನಶಂಕರಿ ಅಮ್ಮಗೆ ಹೋಗೋಣ ಅಂತ. ಐ ಗಾಟ್ ಮೈ ಪೀರಿಯಡ್ಸ್. ಸೊ ಅದಕ್ಕೆ ನಾಳೆ ಅಂತೂ ಮಿಸ್ ಮಾಡೋದು ಬೇಡ, ಹೋಗಲೇಬೇಕಂತ. ಸೊ ಅದಕ್ಕೆ ಆಲ್ರೆಡಿ ಈಗ ನಾನು ಫ್ರೆಶ್ ಆಗಿ ಒಂದು HR ತೊಗೊಂಡು ದೇವ್ರ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಆ್ಯಂಡ್ ಫೋಟೋಸ್ಗೆಲ್ಲ ಕುಂಕುಮ ಎಲ್ಲ ಇಟ್ಟು ಹಿಂಗೆ ಯಾಕೆ ಇಟ್ಟಿದ್ದೀನಿ ಅಂದರೆ ಡ್ರೈ ಆಗಲಿ ಅಂತ. ಸೊ ಎಲ್ಲ ಮಾಡಿ ರೆಡಿ ಮಾಡಿಬಿಟ್ಟಿದ್ದೀನಿ ಇವತ್ತು. ಬಿಕಾಸ್ ನಂಗೆ ಗೊತ್ತಿತ್ತಲ್ವಾ ಐ ವಾಂಟ್ ಟು ಗೋ ಔಟ್ ಅಂತ. ಅಕಸ್ಮಾತ್ ನಾನ್ ವೆಜ್ ತಿಂದರೆ ಆಚೆ ಹೋಗಿ ಮತ್ತೆ ಒಂದು HR ತೊಗೊಂಡು ಅಥವಾ ನಾಳೆ ಬೆಳಗ್ಗೆ ಇದೆಲ್ಲ ಮಾಡಿ ನಾನು ಟೆಂಪಲ್ಲೆಲ್ಲ ಹೋಗೋಕ್ಕಾಗಲ್ಲ. ಹಾಗಾಗಿ HR ತೊಗೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಒನ್ಸ್ ಫಾರ್ ಆಲ್. ನಾನೀಗ ಹೋಗ್ತಿರೋ ಫ್ರೆಂಡ್ಸ್ ಬಂದುಬಿಟ್ಟು ದೇ ಆರ್ ಫ್ರೆಂಡ್ಸ್ ಫಾರ್ ಮೀ ಫ್ರಮ್ ಮೇಕಪ್ ಕ್ಲಾಸ್. ಸೊ ಮೇಕಪ್ ಕ್ಲಾಸ್ ಏನು ನಾನು ಇವಾಗ ಡಿಪ್ಲೊಮಾ ಕೋರ್ಸ್ ಮಾಡಿದೆ, ಅಲ್ಲಿಂದ ದೇ ಆರ್ ಫ್ರೆಂಡ್ಸ್ ಫಾರ್ ಮೀ ಆ್ಯಂಡ್ ನಾವು ಮೀಟ್ ಆಗಬೇಕು, ಎಲ್ಲರೂ ಹೋಗ್ಬೇಕಂತ ತುಂಬ ದಿನದಿಂದ ಅನ್ಕೊಳ್ತಾ ಇದ್ವಿ. ಫೈನಲಿ ಟುಡೇ ವಿ ಆರ್ ಗೋಯಿಂಗ್. We are at Jamming Goat, JP Nagar. Rameshwaram Cafe just to have coffee. Now we are walking towards JP Nagara west side because ನನ್ನ ಫ್ರೆಂಡ್ ಏನೋ ಎಕ್ಸ್ಚೇಂಜ್ ಮಾಡಬೇಕು ಆ್ಯಂಡ್ ವೆಸ್ಟ್ ಸೈಡಲ್ಲಿ ಸೇಲ್ ನಡೀತಿದೆ, ಬೈ ಒನ್ ಗೆಟ್ ಒನ್ ಬೇರೆ ಇದೆ ಇವತ್ತಿಂದ. ಸೊ ನಾನು ನೋಡಬೇಕು ಅದಕ್ಕೆ. ಬ್ಯಾಕ್ ಇನ್ ದ ಹೋಮ್. ಮನೆಗೆ ಬರೋಷ್ಟರಲ್ಲಿ ಇಟ್ಸ್ 6:40. ಡೇ ವೆಲ್ ಸ್ಪೆಂಡ್, ಚೆನ್ನಾಗಿತ್ತು. ಜಾಮಿಂಗ್ ಗೋಟ್ ನಾವೇನು ಹೋಗಿದ್ವಿ, ಫುಡ್ ಎಕ್ಸ್ಪೆಕ್ಟೇಷನ್ ವಾಸ್ ಲೈಕ್ ದಿಸ್ ಫಾರ್ ಅಸ್, ಲೈಕ್ ಫುಡ್ ಚೆನ್ನಾಗಿರುತ್ತೋ ಇಲ್ವೋ ಅಂತ. ಬಟ್ ಸರ್ಪ್ರೈಸಿಂಗ್ಲಿ ನಾವು ಆರ್ಡರ್ ಮಾಡಿದ್ದು ಎಲ್ಲ ಇಷ್ಟ ಆಯಿತು, ಎಲ್ಲ ಚೆನ್ನಾಗಿತ್ತು, ಟೇಸ್ಟ್ಫುಲ್ ಆಗಿತ್ತು. ವಿ ಲವ್ಡ್ ಇಟ್. ಬಟ್ ಆ್ಯಂಬಿಯನ್ಸ್ ವಾಸ್ ಲೈಕ್ ಓಕೆ ಯಾವುದೊಂದು ಚಿಕ್ಕ ಸ್ಪೇಸು. ಇಟ್ ವಾಸ್ ಓಕೆ. ಫಸ್ಟ್ ಟೈಮ್ ಹೋಗಿದ್ದು ಅಥವಾ ಒನ್ ಟೈಮ್ ವಿಸಿಟ್ಗೆ ಇಟ್ಸ್ ನೈಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಇವತ್ತು 3 ಜನ ಫ್ರೆಂಡ್ಸ್ ಏನು ಮೀಟ್ ಮಾಡಿದ್ವಿ, ಒಬ್ರಿಗೊಬ್ರು ಆರ್ಡರ್ಸ್ ಮಾಡ್ಕೊಂಡಿದ್ವಿ. ಅಂದರೆ ನನ್ನ ಫ್ರೆಂಡ್ ಆರ್ಡರ್ ಮಾಡಿದಾಗ ನನ್ನ ಸ್ವಲ್ಪ ಆರ್ಡರ್ ಅವ್ರು ಹಾಕಿದ್ರು, ಆ್ಯಂಡ್ ನಾನೇನೋ ಆರ್ಡರ್ ಮಾಡ್ಬೇಕಾದ್ರೆ ಅವ್ರಿಗೂ ಬೇಕು ಅಂತ ಆರ್ಡರ್ ಮಾಡ್ಕೊಂಡಿದ್ವಿ. ಅಂದರೆ ಮೇಕಪ್ ರಿಲೇಟೆಡ್ ನಾವೀಗೇನು ಕೋರ್ಸ್ ಕಲ್ತ್ವಿ, ಸೊ ಎವ್ರಿಥಿಂಗ್ ಮೇಕಪ್ ರಿಲೇಟೆಡ್ ಬ್ರೈಡಲ್ಗೆ. ಆ್ಯಂಡ್ ಐ ಗಾಟ್ ದಿಸ್ ಬ್ರಷ್ ಹೋಲ್ಡರ್, ಸೊ ಬ್ಯೂಟಿಲಿಷಿಯಸ್ದು. ಆ್ಯಂಡ್ ನಾರ್ಸ್ದು ಫೌಂಡೇಶನ್ ಒಂದು ಹರ್ಷಿತಾ ಆರ್ಡರ್ ಮಾಡಿದ್ರು, ಆ್ಯಂಡ್ ಬ್ಲೆಂಡರ್ ಇನ್ನೊಂದು. ಸೊ ಈ ಥರ ಕೆಲವೊಂದು ಆರ್ಡರ್ಸ್ ಇತ್ತು. ಆ್ಯಂಡ್ ವೈಟ್ ಇಸ್ ಮೈ ಬ್ಲಷ್, ದಿಸ್ ಒನ್ ಬ್ಲಷ್ ರೀಗ್ಲಾಮ್ದು. ಸೊ ಇದೆಲ್ಲ ಆರ್ಡರ್ ಇವತ್ತು ರಿಸೀವ್ ಮಾಡ್ಕೊಂಡೆ. ಏನು ಹೋಲ್ ಇನ್ ದ ಪಾಕೆಟ್. ಡೇ ವಾಸ್ ನೈಸ್, ವೆಲ್ ಸ್ಪೆಂಟ್. ಆ್ಯಂಡ್ ನಾವೇನು ಊಟಕ್ಕೆ ಹೋಗಿದ್ವಿ ಅಲ್ಲಿ ನನ್ನ ಔಟ್ಫಿಟ್ ಎಲ್ಲ ತೋರಿಸಿ ಅಥವಾ ಒಂದು ಸ್ಲೋಮೋ ಎಲ್ಲ ಮಾಡೋಣ ಅಂದ್ಕೊಂಡೆ, ಮರ್ತೋಗ್ಬಿಟ್ಟೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾತಾಡ್ತಾ. ಟುಮಾರೋ ಇಸ್ ಫ್ರೈಡೇ ಆ್ಯಂಡ್ ಏಕಾದಶಿ. ಸೊ ಪೂಜೆ ಆಲ್ ದಟ್ ಅದಾದಮೇಲೆ ಮೇ ಬಿ ಹೋಗ್ತೀನಿ ಅನ್ಸುತ್ತೆ ಟೆಂಪಲ್ಗೆ ಹೋದರೆ ಆಬ್ವಿಯಸ್ಲಿ ಅಲ್ಲಿ ಕಂಟಿನ್ಯೂ ದ ವ್ಲಾಗಿಂಗ್. ಗುಡ್ ಮಾರ್ನಿಂಗ್, ದಿಸ್ ಇಸ್ ಅ ನೆಕ್ಸ್ಟ್ ಡೇ. ಟೈಮ್ ಬಂದ್ಬಿಟ್ಟು ಇನ್ನು 10:30. ನನ್ನ ಪೂಜೆ ತಿಂಡಿ ಎಲ್ಲ ಆಯಿತು. ಇವತ್ತು ವೈಕುಂಠ ಏಕಾದಶಿ. ಸೊ ನಾನು ಫುಲ್ ಪೂಜೆ ಮಾಡಿ ಧೂಪನೂ ಹಾಕಿ ಮನೆಗೆ ಎಲ್ಲ ಆಯಿತು ನಂದು. ಐ ಡೋಂಟ್ ನೋ, ಲೈಕ್ ನಾಟ್ ಯೆಟ್ ಕನ್ಫರ್ಮ್. ನಾನು ಹೇಳಿದ್ನಲ್ಲ JP ನಗರ್ ಟೆಂಪಲ್ಗೆ ಹೋಗ್ತೀನಿ ಅಂತ. ತುಂಬ ರಶ್ ಇದೆ ಅಂತೆ, ತುಂಬ ಒಂದು ರೋಡ್ ಪೂರ್ತಿ ಬ್ಯಾರಿಕೇಡ್ ಹಾಕಿದ್ದಾರೆ, ಕ್ಯೂ ಅಲ್ಲಿ ಬರಲಿ ಅಂತ ಎಲ್ಲ ಸೆಟ್ ಮಾಡಿದಾರಂತೆ. ಪ್ರೀತಮ್ ಹೇಳ್ತಾ ಇದ್ದ ತುಂಬ ರಶ್ ಇರುತ್ತೆ ಅಂತ. ಸೊ ಹಂಗಾಗಿ ಬೆಳಗ್ಗೆ ಬೇಗನೆ ಹೋಗೋಣ ಅಂತ ನಾನು 10:30 ಅಷ್ಟರಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ದೆ. ಬಟ್ ಐ ಆಮ್ ನಾಟ್ ಶ್ಯೂರ್, ಇನ್ನು
ಇನ್ನೂ ಕನ್ಫರ್ಮ್ ಥರ ಇಲ್ಲ. ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್. ಇಲ್ಲಾಂದ್ರೂ ನಾನು ಮಧ್ಯಾಹ್ನ ರಮ್ಯಾ ಮನೆಗೆ ಹೋಗ್ತೀನಿ. ರಮ್ಯಾನ ಮನೆಗೆ ಹೋಗಿ ಎಷ್ಟು ದಿನ ಆಯ್ತಂದರೆ ಲಿಟ್ರಲಿ ಅವಳು ಇವತ್ತು ಹೋದ್ರೆ ಬೈತಾಳ ಅಥವಾ ಒಡೆದೇ ಬಿಡ್ತಾಳ, ಐ ಡೋಂಟ್ ನೋ, ನಾಟ್ ಶ್ಯೂರ್. ಯಾಕಂದ್ರೆ ಆಲ್ರೆಡಿ ಫೋನಲ್ಲಿ ಉಗ್ದಿದ್ದಾಳೆ. ಇವತ್ತಂತೂ ನಾನು ಏನಾರು ಕೈ ಕೊಟ್ಟು ಹೋಗಲಿಲ್ಲ ಅಂದರೆ ಅಷ್ಟೇ. ಸೊ ಇಲ್ಲ, ಇವತ್ತು ನಾನು ಫ್ರೀ ಇದ್ದೀನಿ. ಇವತ್ತು ನನ್ನ ಪ್ಲ್ಯಾನ್ ಅದೇ ಇದ್ದಿದ್ದು, ಟೆಂಪಲ್ ಆದಮೇಲೆ ರಮ್ಯಾನ ಮನೆ ಅಂತ. ಐ ಆಮ್ ಗೋಯಿಂಗ್ ಟು ರಮ್ಯಾ ಮನೆ. ಇಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರಮ್ಯಾನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ದೆನ್ ಐ ಗೋ ಟು ಟೆಂಪಲ್. ಹೇಗಿದೆಯಾ ಹಿಂಗೆ? ಎಲ್ಲಿಗೂ ಇಲ್ಲಪ್ಪ, ನಾನು ಬರ್ತೀನಿ ಅಂತನಾ? ಓಹೋ ಮೇಡಮ್ ಕಲರಿಂಗ್ ನೋಡ್ರಪ್ಪ, ಚೆನ್ನಾಗಿದೆ. ನಂತರ ಕಲರ್ ಅನ್ಸುತ್ತೆ ಅಲ್ವೇನೋ, ನನ್ಕಿಂತ ಸ್ವಲ್ಪ ಡಾರ್ಕ್ ಇದೆ ನಿಂದು ಆ್ಯಕ್ಚುಲಿ. ಚೆನ್ನಾಗಿದೆ ನಿನ್ಗೆ. ಡವ್ ಮಾಡಬೇಡ. ಏನು ಮಾಡಿದೀಯಾ? ಅದೇನೋ ಅಂದಲ್ಲ ಈಗ ತಾನೇ ಅಂದ್ಲು ಏನೇನೋ ಮಾಡಿದೀನಿ ರೆಡಿನಾ ಊಟಕ್ಕೆ ಅಂತ. ನಾನೇನು ಗೆಸ್ಟಾ? ನೋಡಿಲ್ಲ. ಸ್ಟೇಟಸ್ ಅಲ್ಲಿ ಇದು ಅವರೆಕಾಳು ಮಿಕ್ಸ್ಚರು ಅದ ನಾನೇ ನೋಡೋದು. ಪ್ರೀತಮ್ ನೋಡ್ಬಿಟ್ಟು ಹೇಳ್ದ ನನಗೆ, ರಮ್ಯನ್ ಸ್ಟೇಟಸ್ ನೋಡ್ದ ಅವರೆಕಾಳು ಮಿಕ್ಸ್ಚರ್. ಎಲ್ಲ ಸಂಕ್ರಾಂತಿಗೆ ರೆಡಿನಾ? ಬರೀ ಚೆನ್ನಾಗಾಗುತ್ತಾ ಇಲ್ವಾ ಅಂತ ಮಾಡಿರೋದಷ್ಟೇ, ಟ್ರಯಲ್ಲು. ಇದು ಎಳ್ಳು, ಆಮೇಲೆ ಇದು ನಾನು ಮಾಡಿರೋ ಖಾರದ ಎಳ್ಳು. ಟೇಸ್ಟ್ ಮಾಡು. ಅದೇ ಅವರೆಕಾಳು ತಾನೆ? ಎತ್ಕೊಂಡು ಹೋಗ್ತೀನಿ ಬಿಡು. ಮನೇಲಿ ಮಾಡೋದು ಅದನ್ನು? ಅದೇನೋ ಬೇಸನ್ ಲಡ್ಡು. ಸರಿ ಬಿಡು, ಟೇಸ್ಟ್ ಮಾಡು ಅಷ್ಟೇ. ಇವಾಗ ಬರೀ ಕ್ಯಾಮ್ರಾ ಮುಂದೆ ನಿಂಗೆ ಟೇಸ್ಟ್ ಇಲ್ಲ, ಸಕ್ಕತ್ತಾಗಿದೆ. ನಿಮ್ಮ ಮನೆ ಅಡುಗೆ ಮತ್ತು ತಿಂಡಿಗಳನ್ನ ಟೇಸ್ಟ್ ಮಾಡಬೇಕಾ? ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಬಿಡು ಇವತ್ತು ನಾನು. ಆಮೇಲೆ ತಿಂತೀನಿ ಬಿಡು. ಇಲ್ಲ, ಊಟ ಆದ್ಮೇಲೆ ತಿಂತೀನಿ. ಹೇಳು, ವಿಡಿಯೋಗೆ ತೋರಿಸು. ಏನೋ ರಮ್ಯನ್, ಅದು ಆಮೇಲೆ ನಾನು ಎತ್ಕೋತೀನಿ. ನೀನು ಮಾಡಿದ ಇದು ಆಂಟಿನಾ? ರಮ್ಯನ್ ಇಲ್ಲಿ ಫುಲ್ ಪೇಂಟ್ ಮಾಡೋಳೆ ಈಗಂತೂ. ಫುಲ್ ವಾಲ್ ಪೇಂಟ್ ಮಾಡಿದ್ದಾಳೆ, ಸಕ್ಕದಾಗಿ ಕಾಣ್ತಿದೆ. ಇದು ಬಾಲ್ಕನಿ ಹಿಂಗೆ ಕ್ರಿಯೇಟ್ ಮಾಡಿದ್ದಾಳೆ ಈಗ, ಮ್ಯಾಟ್ ಎಲ್ಲ ಹಾಕಿ ಫುಲ್ ಮನೆನೇ ರಿನೋವೇಷನ್ ಮಾಡಿಬಿಟ್ಟಿದ್ದಾಳೆ. ನಾನು ಬಂದಾಗ ಫುಲ್ ಹೊಸ ಮನೆ, ಇವಾಗ ಫುಲ್ ಪೇಂಟ್ ಮಾಡೋಳಂತೆ. ಪೇಂಟ್ ಇಷ್ಟ ಅವಳಿಗೆ ಮಾಡೋಕ್ಕೆ. ಇದು ನೋಡಿದೆ ನಾನು, ನೀನು ವಿಡಿಯೋ ಹಾಕಿದ್ದಲ್ಲ, ನೋಡಿದೆ. ಆಮೇಲೆ ಎತ್ಕೊತೀನಿರು. ಈ ಮನೆ ರಿನೋವೇಷನ್ ಮಾಡಿದ್ದಾರೆ ಇಲ್ಲಿ. ದಿಸ್ ಇಸ್ ರಮ್ಯಾ, ಇಲ್ಲಿ ಲೈಟ್ ಹಾಕೆ. ಎಂಟರ್ ಆಗ್ತಿದ್ದಂಗೆ ಇದು ಪೂರ್ತಿ ಸಕ್ಕದ. ಇದು ಫಸ್ಟ್ ಇರಲಿಲ್ಲ, ಇವಾಗ ಹಿಂಗೆ ಮಾಡಿದ್ದಾರೆ, ಸಕ್ಕದಾಗಿದೆ. ಆ್ಯಂಡ್ ಬಾಗಿಲಿಗೂ ಎಲ್ಲ ಪೇಂಟ್ ಮಾಡಿದ್ದಾಳೆ. ಯಾರೋ ಪ್ರೊಫೆಷನಲ್ ಅವರು ಪೇಂಟ್ ಮಾಡಿರಂಗಿದೆ, ಅಷ್ಟು ಚೆನ್ನಾಗಿ ಮಾಡೋಳೆ. ಏಣಿ ಅಲ್ಲಿ ನಿಂದು ನೀನು ಇದೇ ಮಾಡು ನೀನು. ಇಲ್ಲಿ ನೋಡಿ, ಇಲ್ಲಿ ಫುಲ್ ಸೆಟಪ್ ಫುಲ್ ಚೇಂಜು. ಫಸ್ಟು ಇಲ್ಲಿ ಸಿಂಕ್ ಇತ್ತು, ಇವಾಗ ಫುಲ್ ಚೇಂಜು. ಇಲ್ಲಿ ಸಿಂಕು ಲೈಟು. ಆ್ಯಂಡ್ ಇದು ನೋಡಿ, ಇದು ಶೀಟ್ ಇದು, ಬಟ್ ಸಕ್ಕತ್ತಾಗಿ ಕಾಣ್ತಿದೆ. ಫುಲ್ ಎಸ್ಥೆಟಿಕ್ಕಾಗಿ ಮಾಡಿಬಿಟ್ಟವಳೆ ಈ ಕಾರ್ನರ್ನ. ನೈಸ್. ಮ್ಯಾಟು ಫುಲ್ ಇಂಟೀರಿಯರ್. ಅದೇ ಇದು ಏನಪ್ಪ ಡೆಕೋರೇಷನ್ ಐಡಿಯಾಸ್ ಎಲ್ಲ ಬೇಕು ಅಂದರೆ ಇಲ್ಲಿ ನೋಡಿ, ರಮ್ಯಂದು ರೂಮ್ಗೆ ಹಾಕಿದ್ದು ಶೀಟ್ ಮಿಕ್ಕಿರೋದಿಲ್ಲ ಹಾಕಿದ್ದಾಳೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದು ಅಷ್ಟೇ ಶೀಟು. ಇಲ್ಲೊಂದು ಮಿರರು, ಸಿಂಕು, ಆಮೇಲೆ ಈ ಕಡೆ ಅಲ್ಲಿ ಹಾಕಿರೋ ಮ್ಯಾಟ್ ಮಿಕ್ಕಿರೋದು ಇಲ್ಲಿ ಹಾಕಿ, ಇದೆಷ್ಟು ಚೆನ್ನಾಗಿ ಮಾಡೋಳೆ ಕಾರ್ನರ್. ನೈಸ್. ನಗ್ಬೇಡ, ಸೀರಿಯಸ್ ಆಗಿ ಚೆನ್ನಾಗಿದೆ. ಕುತ್ಕೊಂಡು ಸ್ನ್ಯಾಕ್ಸ್ ತಿಂತ ಸಿಂಧು ಜೊತೆ ಮಾತಾಡ್ತಾ ಇದ್ದೀವಿ. ಅದು ನಾಳೆ ರಜಾ ಹಾಕ್ಸಿ ನಾವು ಎಲ್ಲ 3 ಜನ ಔಟಿಂಗ್ ಹೋಗೋಣ ಅಂತ ಪ್ಲ್ಯಾನು. ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ಡನ್ ಫಾರ್ ದ ಡೇ. ಐಮ್ ಬ್ಯಾಕ್ ಇನ್ ದ ಹೋಮ್. ಟೈಮ್ ಬಂದ್ಬಿಟ್ಟು 7:20 ಇವಾಗ. ಟುಮಾರೋ ವೀಕೆಂಡಲ್ಲಿ ಆಚೆ ಔಟಿಂಗ್ ಆ ಥರ ಏನೂ ಪ್ಲ್ಯಾನ್ ಆಗಿಲ್ಲ. ಬಟ್ ನನಗೆ ನಾಳೆ ಒಂದು ಟ್ರಯಲ್ ಇದೆ,
ನಂದು ಒಂದು ಕ್ಲೈಂಟ್ ಕಸ್ಟಮರ್ದು. ಸೊ ಅದಾದಮೇಲೆ ನೋಡಬೇಕು ವಾಟ್ ಆಲ್ ವಿಲ್ ಹ್ಯಾಪನ್ ಟುಮಾರೋ ಅಂತ. ಇಫ್ ಸಮಥಿಂಗ್ ಸ್ಪೆಷಲ್ ಆಬ್ವಿಯಸ್ಲಿ ವ್ಲಾಗ್ ಮಾಡ್ತೀನಿ, ಇಲ್ಲ ನಾಳೆ ಇಲ್ಲಾಂದ್ರೂ ವ್ಲಾಗ್ ಮಾಡ್ತೀನಿ. ವೀಕೆಂಡ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ, ಲೈಕ್ ಅ ನ್ಯೂ ವ್ಲಾಗ್. ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಗಿವ್ ಅ ಬಿಗ್ ಥಮ್ಸ್ ಅಪ್, ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಒಂಥರ ಡೇ ಇನ್ ಲೈಫ್ ಮಾಡ್ಬೇಕು ಅಂದ್ಕೊಂಡಿದ್ದು, ಒನ್ ಡೇದು. ಸೊ ಈ ಡೇನು ಲೈಕ್ ಕಂಟಿನ್ಯೂ ಆಯಿತು ಅಷ್ಟೇ. ಇಟ್ಸ್ ಲೈಕ್ ಅ ರ್ಯಾಂಡಮ್ ವ್ಲಾಗ್. Until we meet next time, love you guys, miss you, take care, bye.